ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯವೇ ನನ್ನ ಜನ್ಮಸಿದ್ಧಾಧಿಕಾರ ಎಂದು ನುಡಿದು ಯುವ ಸಮುದಾಯವನ್ನು ಬಡಿದೆಬ್ಬಿಸಿದರು. ಅವರ ಘೋಷಣೆಯಿಂದ ಪ್ರೇರಿತರಾಗಿ ಅದೆಷ್ಟೋ ಜನರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. 20ರ ಹರೆಯ ತರುಣ ಭಗತ್ ಸಿಂಗನು ತನ್ನ ಸಹವರ್ತಿಗಳಾದ ಸುಖದೇವ ಮತ್ತು ರಾಜಗುರುವಿನ ಜೊತೆಯಲ್ಲಿ ನೇಣಿನ ಹಗ್ಗಕ್ಕೆ ಕೊರಳೊಡ್ಡಿದನು. ಈತನ ಬಾಯಿಂದ ಬಂದ ಕೊನೆಯ ಮಾತು ಒಂದೇ ಮಾತರಂ ಎಂಬುದು. ಹೀಗೆ ಭಾರತ ಮಾತೆಯನ್ನು ಬಂಧನದಿಂದ ಬಿಡುಗಡೆಗೊಳಿಸಲು ಸಾವಿರಾರು ತರುಣರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಮಹಾತ್ಮ ಗಾಂಧಿಯವರು ಅಹಿಂಸಾ ಮಾರ್ಗದಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ. ಬಾಲಗಂಗಾಧರ ತಿಲಕರು, ಲಾಲಾ ಲಜಪತ್ ರಾಯ್, ಅರವಿಂದ್ ಘೋಷ್, ಸುಭಾಷ್ ಚಂದ್ರ ಬೋಸ್ ಹೀಗೆ ಮೊದಲಾದ ವೀರರು ಬ್ರಿಟಿಷ್ ಸರ್ಕಾರದ ಬೇರನ್ನೇ ಅಲ್ಲಾಡಿಸಿದರು. ಹೀಗೆ ಲಕ್ಷಾಂತರ ವೀರರ ರಾಷ್ಟ್ರಭಕ್ತರ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರಕಿತು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ದೇಶಭಕ್ತರಿಗೆ ಗೌರವ ವಂದನೆಗಳನ್ನು ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೇಶದ ಗೌರವವನ್ನು ಹೆಚ್ಚಿಸಬೇಕಾದದ್ದು, ಸ್ವಾತಂತ್ರ್ಯ ರಕ್ಷಣೆ ಮಾಡಬೇಕಾದದ್ದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಭಾರತ ಮಾತೆಗೆ ಜಯವಾಗಲಿ.